ಮಳೆಗಾಲದಲ್ಲಿ ಹಳ್ಳ ಕೊಳ್ಳ ಹಾಗೂ ನದಿಗಳ ಮೂಲಕ ಹರಿದು ಸಮುದ್ರ ಸೇರುವ ಅಪಾರ ಪ್ರಮಾಣದ ನೀರನ್ನು ಸಂರಕ್ಷಿಸಲು ನದಿ ಮತ್ತು ಹಳ್ಳಗಳಿಗೆ ಅಡ್ಡಲಾಗಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಬೇಕು ಅಂತ ನ್ಯಾಯಾಧೀಶ ನಾಗೇಶ್ ಕರೆ ನೀಡಿದರು. ಬೇಳೂರು ತಾಲೂಕಿನ ತೊಳಲು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜನೆ ಮಾಡಿದ್ದ ನೀರಿನ ಸಂರಕ್ಷಣೆ ಮತ್ತು ಜಲಮೂಲಗಳ ರಕ್ಷಣೆ ಕುರಿತ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ಬಹುಪಾಲು ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಮಾನವನ ಜೀವನ ಹಾಗೂ ಕೃಷಿ ಚಟುವಟಿಕೆಗಳಿಗೆ ನೀರು ಅತ್ಯಂತ ಅಗತ್ಯವಾಗಿದ್ದು ನೀರಿಲ್ಲದೆ ಜೀವನವನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಅಸಾಧ್ಯ ಅಂದರು. ಇನ್ನು ಮಳೆಗಾಲದಲ್ಲಿ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿ ಸಮುದ್ರ ಸೇರ್ತಾ ಇದೆ. ಈ ನೀರನ್ನು ತಡೆದು ಭೂಮಿಯಲ್ಲಿ ಇಂಗಿಸೋದು ಹಾಗೂ ಸಂಗ್ರಹಿಸುವ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಚೆಕ್ ಡ್ಯಾಂಗಳ ನಿರ್ಮಾಣದ ಜೊತೆಗೆ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಜಲ ಸಂರಕ್ಷಣಾ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದರು. ಇದೇ ವೇಳೆ ಮಾತನಾಡಿದ ವಕೀಲೆ ಕುಮಾರಿ ಶಶಿಕಲಾ, ನೀರಿನ ಸಂರಕ್ಷಣೆ ಕೇವಲ ಮಕ್ಕಳ ಜವಾಬ್ದಾರಿಯಲ್ಲ, ಹಿರಿಯರು ಹಾಗೂ ಸ್ಥಳೀಯ ನಿವಾಸಿಗಳು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಸಾರ್ವಜನಿಕರ ಸಹಕಾರ ಹಾಗೂ ಜವಾಬ್ದಾರಿಯುತ ನಡೆ ಮೂಲಕ ಮಾತ್ರ ಜಲಮೂಲಗಳನ್ನು ಸಂರಕ್ಷಿಸುವುದಕ್ಕೆ ಸಾಧ್ಯ ಅಂದರು. ಈ ಕಾರ್ಯಕ್ರಮವನ್ನು ಜಲ ಸಂಚಯ ಜನ ಭಾಗೀದಾರಿ ಯೋಜನೆಯಡಿ ಆಯೋಜಿಸಲಾಗಿದ್ದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದು, ಮಳೆ ನೀರು ಕೊಯ್ಲು ಹಾಗೂ ನೀರಿನ ಮರುಬಳಕೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಅಂತರ್ಜಲ ಮಟ್ಟ ಕುಸಿತ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ವೈಜ್ಞಾನಿಕವಾಗಿ ನೀರು ಸಂರಕ್ಷಿಸುವ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ನಡೆದ ಕಾರ್ಯಕ್ರಮದಲ್ಲಿ ಕರೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಗಣೇಶ್, ಬೇಲೂರು. ನಿರ್ದೇಶನ ಬಂದಿತ್ತು. ಆ ಸಂಬಂಧ ನಾವು ಈ ದಿನ ನಿಮ್ಮ ಒಂದು ಪಂಚಾಯಿತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ತಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಭಾರತ ಹೆಚ್ಚಿನದಾಗಿ ನಾವು ಕೃಷಿ ಪ್ರಧಾನವಾದಂಥ ರಾಷ್ಟ್ರ. ಸುಮಾರು 70-80% ಜನ ನಾವು ಭಾರತದಲ್ಲಿ ನಾವು ಕೃಷಿಯನ್ನೇ ನಮ್ಮ ಮುಖ್ಯ ಕಸಬನ್ನಾಗಿ ನಾವೆಲ್ಲರೂ ಕೂಡ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಈ ಕೃಷಿಗೆ ಮತ್ತು ಮನುಷ್ಯನ ಒಂದು ಈ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿ ಇರಬೇಕು ಅಂತಂದರೆ ನಮಗೆಲ್ಲರಿಗೂ ಕೂಡ ನೀರು ಅಂತಕ್ಕಂಥದ್ದು ಭಾಳ ಮುಖ್ಯ. ನಾವು ನೀರಿಲ್ಲದೆ ನಮ್ಮ ಜೀವನವನ್ನು, ಮನುಷ್ಯನ ಜೀವನವನ್ನು ನಾವು ಊಹೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಈ ನೀರಿನ ಒಂದು ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು, ಈ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾವ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಬಹಳ ಹಿಂದಿನಿಂದಲೂ ಕೂಡ ನಾವು ಈ ಒಂದು ಹರಿದು ಹೋಗ್ತಾ ಇರ್ತಕ್ಕಂಥ ಒಂದು ನೀರಿಗೆ ನಾವು ಅಡ್ಡಲಾಗಿ ನಾವು ಚೆಕ್ ಡ್ಯಾಮ್ಗಳನ್ನು ನಾವು ನಿರ್ಮಾಣ ಮಾಡ್ಕೊಳ್ತಾ ಬಂದಿದ್ದನ್ನು ನಾವೆಲ್ಲರೂ ಕೂಡ ತಮಗೆಲ್ಲರೂ ಕೂಡ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂತಂದರೆ ಈಗ ಒಂದು ಹಳ್ಳದಿಂದ ನೀರು ಹರಿದು ಸುಮ್ಮನೆ ಅದು ಒಂದು ಸಮುದ್ರವನ್ನು ಸೇರಿದರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಸುಮ್ಮನೆ ಎಲ್ಲ ಒಂದು ಸಮುದ್ರದ ಕಡೆ ಹೋಗ್ತದೆ, ಅದರಲ್ಲಿ ಸ್ಟಾಕ್ ಆಗಿ ವೇಸ್ಟ್ ಆಗುತ್ತೆ. ಪಂಚಾಯತಿನ ಚೂಸ್ ಮಾಡ್ಕೊಂಡು ಅಂತಂದ್ರೆ ಈ ಒಂದು ಜಲ ಸಂರಕ್ಷಣೆ, ಜಲ ಸಂಗ್ರಹಣೆ ಅನ್ನೋದು ಏನಿದೆ ಅದನ್ನ ನಾವು ಹೆಚ್ಚಾಗಿ ಮಕ್ಕಳ ಕಡೆಯಿಂದ ಮಾಡಿಸೋದಕ್ಕಾಗೋದಿಲ್ಲ. ಏನು ನೀವುಗಳಿದ್ದೀರಾ, ನಿಮ್ಗಳಿಂದನೇ ಸಂಗ್ರಹ ಮಾಡಬೇಕು. ಹಂಗಾಗಿ ನಾವು ಈ ಒಂದು ಕಾರ್ಯಕ್ರಮನ ಈ ಒಂದು ವೇದಿಕೆ ಮೇಲೆ ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಬಂದಿದ್ದು. ಬಟ್ ಕಮ್ಮಿ ಜನ ಇದ್ದಾರೆ, ಎಷ್ಟು ಮುಟ್ಟುತ್ತೋ ಗೊತ್ತಿಲ್ಲ ಕಾರ್ಯಕ್ರಮ. ಈ ಪ್ರಧಾನಮಂತ್ರಿಯವರ ಒಂದು ಜಲ ಸಂಚಯ ಹಾಗೂ ಜನಭಾಗೀದಾರಿ ಈ ಒಂದು ಯೋಜನೆಯ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಸಾಹೇಬರಾಗಲೇ ಹೇಳಿದ್ರು ಅಂತರ್ಜಲ ಮಟ್ಟನ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಇವಾಗ ನಾವು ದಿನನಿತ್ಯ ಪೇಪರ್ ನಲ್ಲಿ, ಟಿವಿನಲ್ಲಿ ನೋಡ್ತಾ ಇರ್ತೀವಿ ಅಂತರ್ಜಲ ಮಟ್ಟದ ಕುಸಿತ ಅಂತ ಹೇಳ್ಬಿಟ್ಟು. ನಾವು ನೀರನ್ನ 3 ವಿಧದಲ್ಲಿ ಈ ಒಂದು ಕಾನ್ಸೆಪ್ಟ್ ನಮಗೆ ಅವಶ್ಯಕತೆ ಇತ್ತು ಅಂತ ಅನ್ಕೊಳ್ತೀನಿ. ಅಂದ್ರೆ ಈ ವರ್ಷ ಏನು ಪ್ರತಿ ವರ್ಷಕ್ಕಿಂತ ಮಳೆನೂ ಕಡಿಮೆ ಆಗಿದೆ. ಇದನ್ನು ನೀರನ್ನೇ ನಾವು ನೀಟಾಗಿ ಬಳಸ್ಕೋಬೇಕು. ಈಗ ನಾವು ಹಳ್ಳಿಗಳಲ್ಲಿ ಏನು ನೀರು ಬಿಡುವಂತ ಸಮಯದಲ್ಲಿ ಈಗ ನಾವು ಜನಗಳಿಗೆ ಸ್ವಲ್ಪ ನೋಡಿ ಬಳಸ್ಕೊಳ್ಳಿ ಅನ್ನೋಂಥ ಅವೇರ್ನೆಸ್ ಅನ್ನು ಬಳಸ್ಬೇಕಾಗುತ್ತೆ, ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಬೇರೆ ಆದ್ರೆ ಎಲ್ಲೋ ಒಂದ್ ಕಡೆ ಸೋರ್ಸ್ ತರ್ಬೋದು, ನೀರ್ ಹಂಗಲ್ಲ, ಏನಿದೆ ಅದನ್ನೇ ನಾವು ಬಳಸ್ಕೊಬೇಕು. ಮಾಮೂಲಿ ಏನ್ ಬರ್ತಿತ್ತು ಹಂಗೇನೆ ಕೇಳ್ತಾರೆ, ಕೆಲವು ಕಡೆ ಹಂಗಿರಲ್ಲ. ಇನ್ನೀಗ ಸ್ವಲ್ಪ ಕಡಿಮೆನೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಗ ಮಳೆ ಜೂನ್ ಬರೋ ತನಕ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಫೇಸ್ ಮಾಡಲೇಬೇಕು. ನೋಡ್ಬಿಡಿ, ಹಳ್ಳಿನಲ್ಲಿ ಮೋಟರ್ಗಳು ಇವು ಎಲ್ಲ ಆನ್ ಮಾಡ್ಕೊಂಡು ಸ್ವಲ್ಪ ಆಫ್ ಮಾಡ್ಕೊಂಡು ಕರೆಂಟ್ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ಜನಗಳಿಗೆ ಹೇಳಿ, ಮೊದಲೇನು ಕೊಡ್ತಿದ್ದು ಅದೇ ಥರ ಸಫಿಷಿಯೆಂಟ್ ನೀರು ಕೊಡೋಕ್ಕಾಗ್ದೇ ಇರ್ಬೋದು. ನೆಕ್ಸ್ಟ್ ಫ್ಯೂಚರಲ್ಲಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಒಂದೊಂದೇ ಬೋರ್ವೆಲ್ ನೀರು ಕಡಿಮೆ ಆಗುತ್ತೆ, ಗ್ಯಾಪ್ ಬರುತ್ತೆ.
ಆದ್ರಿಂದ ಸ್ವಲ್ಪ ಕುಡಿಯೋ ನೀರಿಂದು ನೋಡ್ಕೊಂಡು ಹಳ್ಳಿಗಳಲ್ಲಿ ಜನಗಳಿಗೂ ಒಂದು ಅವೇರ್ನೆಸ್ ನ ಮೂಡಿಸ್ಬೋದು. ಇರೋ ನೀರನ್ನೇ ಮಿತವಾಗಿ ಬಳಸಿ ಅಂತ ಹೇಳ್ತೀನಿ.